ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಸ್ಪೀಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತು 10 ಸಾಲಿನ ಪುಟ್ಟ ಮಾಹಿತಿ ತಗೋಣ. ಈ ಒಂದು ಮಾಹಿತಿಯನ್ನ ನೀವು ಭಾಷಣ ಕೂಡ ಬಳಸಬಹುದು. ಯಾವ ರೀತಿ ಅಂತಕ್ಕಂಥ ನಾನು ಮುಂದೆ ತಿಳಿಸ್ತಾ ಹೋಗ್ತೇನೆ. ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇದಿಷ್ಟು ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ನೀವು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಿ, ಇನ್ನೊಬ್ಬರು ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಒಂದು ಮಾಹಿತಿ ತಗೋಣ ಬನ್ನಿ. ಈ ಒಂದು ಮಾಹಿತಿಯನ್ನು ನೀವು ಭಾಷಣ ಕೂಡ ಬಳಸಬಹುದು. ಯಾವ ರೀತಿಯಾಗಿ ಅಂತಂದ್ರೆ, ಮೊದಲನೇದಾಗಿ ಪಾಯಿಂಟ್ಗಳನ್ನು ಹೇಳ್ತಾ ಹೋಗಬೇಡಿ. ಮೊದಲು ಏನ್ ಮಾಡ್ತಾರೆ, ವೇದಿಕೆ ಮೇಲೆ ಯಾರು ಇರ್ತಾರೆ ಅವರಿಗೆ ಶುಭೋದಯ ತಿಳಿಸಿ. ಓಕೆನಾ? ಉದಾಹರಣೆಗೆ ನಾನು ಹೇಳಿದರೆ, ಈ ವೇದಿಕೆ ಮೇಲಿರುವ ಗಣ್ಯರೇ, ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ, ಪೋಷಕರೇ ಎಲ್ಲರಿಗೂ ಶುಭೋದಯ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಕುರಿತು ಮಾತನಾಡಲು ಬಯಸುತ್ತೇನೆ ಅಂತೇಳಿ ಹೇಳಿ, ಈ ಪಾಯಿಂಟ್ ವೈಸ್ ಇದೆಲ್ಲ, ಈ ಪಾಯಿಂಟ್ಗಳನ್ನು ಬಿಟ್ಟು ವಿಷಯವನ್ನು ಮಾತ್ರ ನೀವು ಸ್ಟೆಪ್ ವೈಸ್ ಹೇಳ್ತಾ ಹೋಗಿ ಮಕ್ಕಳೇ. ಓಕೆನಾ? ರೈಟ್. ನಾನು ನಿಮಗೆ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ನೋಡಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 14 ಏಪ್ರಿಲ್ 1891ರಲ್ಲಿ ಜನಿಸಿದರು. ಮತ್ತೊಮ್ಮೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 14 ಏಪ್ರಿಲ್ 1891ರಲ್ಲಿ ಜನಿಸಿದರು. ಎರಡನೇ ಪಾಯಿಂಟ್, ಅವರು ಭಾರತದ ಮೊದಲ ಕಾನೂನು ಮಂತ್ರಿಯಾಗಿದ್ದರು. ಭಾರತದ ಮೊದಲ ಕಾನೂನು ಮಂತ್ರಿಯಾಗಿದ್ದರು. ಕಾನೂನು ಮಂತ್ರಿಯಾಗಿದ್ದರು. ಓಕೆನಾ? ಕಾನೂನು ಮಂತ್ರಿಯಾಗಿದ್ದರು. ಅದಾದ ನಂತರ ನೋಡಿ, ಮೂರನೇ ಪಾಯಿಂಟ್, ಅವರನ್ನು ಭಾರತದ ಸಂವಿಧಾನದ ಪಿತಾಮಹ ಎಂದು ಕರೆಯುತ್ತಾರೆ. ಓಕೆನಾ? ಅವರನ್ನು ಭಾರತದ ಸಂವಿಧಾನ ಪಿತಾಮಹ ಎಂದು ಕರೆಯುತ್ತಾರೆ. ಅದಾದ ನಂತರ ನೋಡಿ, ನಾಲ್ಕನೇ ಪಾಯಿಂಟ್, ಅವರು ಜಾತಿ ತಾರತಮ್ಯದ ವಿರುದ್ಧ ತೀವ್ರವಾಗಿ ಹೋರಾಡಿದರು. ಮತ್ತು ನೋಡಿ, ಅವರು ಜಾತಿ ತಾರತಮ್ಯದ ವಿರುದ್ಧ ತೀವ್ರವಾಗಿ ಹೋರಾಡಿದರು. ಓಕೆ. ನಂತರ ಐದನೇ ಪಾಯಿಂಟ್ ನೋಡಿ, ಅವರು 1920ರಲ್ಲಿ ಮೂಕನಾಯಕ ದಿನಪತ್ರಿಕೆ ಹೊರಡಿಸಿದರು. ಓಕೆನಾ? ನಂತರ ಆರನೇ ಪಾಯಿಂಟ್, ಅವರು 1956ರಲ್ಲಿ ಬೌದ್ಧ ಧರ್ಮ ಸ್ವೀಕರಿಸಿದರು. ಓಕೆನಾ? ಅವರು 1956ರಲ್ಲಿ ಬೌದ್ಧ ಧರ್ಮ ಸ್ವೀಕರಿಸಿದರು. ಏಳನೇ ಪಾಯಿಂಟ್, ಅವರು 6 ಡಿಸೆಂಬರ್ 1956ರಲ್ಲಿ ನಿಧನರಾದರು. ಓಕೆ. ಅದಾದ ನಂತರ 8ನೇ ಪಾಯಿಂಟ್ ನೋಡಿ, ಅವರಿಗೆ
1990ರಲ್ಲಿ ಭಾರತ ರತ್ನ ನೀಡಿ ಗೌರವಿಸಲಾಯಿತು. ಅವರಿಗೆ 1990ರಲ್ಲಿ ಭಾರತ ರತ್ನ ನೀಡಿ ಗೌರವಿಸಲಾಯಿತು. 9 ಪಾಯಿಂಟ್. ಅವರ ಜನ್ಮದಿನದ ನೆನಪಿಗಾಗಿ ಅಂಬೇಡ್ಕರ್ ಜಯಂತಿ ಎಂದು ಆಚರಿಸಲಾಗುತ್ತದೆ. ಅವರ ಜನ್ಮದಿನದ ನೆನಪಿಗಾಗಿ ಅಂಬೇಡ್ಕರ್ ಜಯಂತಿ ಎಂದು ಆಚರಿಸುತ್ತೇವೆ. ಓಕೆ. 10ನೇ ಪಾಯಿಂಟ್. ಅಂಬೇಡ್ಕರ್ ರವರು ಇಂದಿನ ಯುವ ಪೀಳಿಗೆಗೆ ಆದರ್ಶನೀಯ ಮಹಾನ್ ಚೇತನ. ಓಕೆನಾ? ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ ನಿಮಗೆ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.